ರೀತಿಯಲ್ಲಿ ಗ್ರಹಣ ಕಾಲದಲ್ಲಿ ನೀವು ಸರಿಯಾಗಿ ಮಾಡ್ಕೋತಾ ಇದ್ದೀರಾ ಅಂತಂದರೆ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಫಲ ಅದು ಖಚಿತವಾಗಿರ್ತದೆ. ನಿಮ್ಮ ಫೋನ್ ನಂಬರ್ ತಗೊಂಡು ನಾನು ತಿಳಿಸ್ತೀನಿ ನಿಮಗೆ ಏನು ಬದಲಾವಣೆ ಆಗುತ್ತೆ. ಯಾವುದಾದ್ರೂ ಅವಾರ್ಡು ಪ್ರಶಸ್ತಿಗಳು ಬರೋದು ದೊಡ್ಡದಲ್ಲ, ಆರೋಗ್ಯ ಚೆನ್ನಾಗಿದ್ದು ಒಳ್ಳೆ ಕೆಲಸಗಳಾದರೆ ನಾನು ನಿಮಗೆ ತಿಳಿಸ್ತೀನಿ. ನಿಮ್ಮ ಫೋನ್ ನಂಬರ್ ತಗೊಂಡು ಖಂಡಿತ. ನನಗೆ ಇದುವರೆಗೂ ಅಂಥ ದೊಡ್ಡ ತೊಂದರೆ ಏನಾಗಿಲ್ಲ, ಕೆಲವು ಕಷ್ಟಗಳು ಬಂದು, ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನಾನು ನಂಬಲ್ಲ. ಕರೆಕ್ಟ್. ಆದರೆ ನವರತ್ನ ಅಂತಕ್ಕಂಥದ್ದು ಒಂದು ಜಾತಕ ಇದ್ದ ಹಾಗೆ ಅಂತ ಯಾರ್ಯಾರ ಹತ್ರ ಯಾರ್ಯಾರ ಜಾತಕ ಇರುತ್ತೋ ಅವರೆಲ್ಲ ಕೂಡ ನವರತ್ನಗಳನ್ನು ಹಾಕೊಳ್ಳೋದು ಒಂದು ಅದಕ್ಕೆ ಎಫೆಕ್ಟ್ ಇಲ್ಲ ಅಂತ. ಯಾವುದು ಗ್ರಹಗಳು ಸ್ಥಿತಿಯ ಮೇಲೆ ನಮ್ಮ ಜಾತಕದಲ್ಲಿ ಗ್ರಹ ಷಡ್ಬಲಗಳಲ್ಲಿ ಎಷ್ಟು ಬಲಹೀನನಾಗಿರ್ತಾನೋ ಅದರ ಮೇಲೆ ನಾವು ರತ್ನಗಳನ್ನು ಧಾರಣೆ ಮಾಡ್ತೀವಿ. ಅಂದರೆ 2 ಕ್ಯಾರೆಟ್ ಆಗಲಿ 3 ಕ್ಯಾರೆಟ್ ಆಗಲಿ 4 ಕ್ಯಾರೆಟ್ ಆಗಲಿ ನಾವು ಧಾರಣೆ ಮಾಡ್ತಕ್ಕಂಥ ರತ್ನಗಳ ತೂಕದ ಮೇಲೆ ಡಿಪೆಂಡ್ ಆಗುತ್ತೆ, ಅದು ಜಾತಕದ ಮೇಲೆ. ಈಗ ಸಾಹೇಬರಿಗೆ ಯಾವುದು ರಾಶಿ ಲಗ್ನ ಗೊತ್ತಿಲ್ಲ, ಅದಕ್ಕೆ ಒಬ್ಬ ಭಾಗ್ಯಾಧಿಪತಿ ಅಂತ ಇರ್ತಾನೆ, ಒಬ್ಬ ಲಗ್ನಾಧಿಪತಿ ಅಂತ ಇರ್ತಾನೆ. 9 ಗ್ರಹಗಳ ನವರತ್ನಗಳಲ್ಲಿ ಅವರ ಅದೃಷ್ಟ ರತ್ನ ಅಂತ ಕರೀತಾರೆ. ದೃಷ್ಟ ಅಂದರೆ ಕಾಣುವುದು, ಅದೃಷ್ಟ ಅಂದರೆ ಕಾಣದೇ ಇರತಕ್ಕಂಥದ್ದು. ದೃಷ್ಟ ಮೀನ್ಸ್ ಕಾಣುವುದು, ಅದೃಷ್ಟ ಎಲ್ಲರೂ ಕೇಳ್ತಾರೆ ನನ್ನ ಅದೃಷ್ಟ ಹೆಂಗಿದೆ ಅಂತಲೇ ಕೇಳೋದು, ಅಂದರೆ ಕಾಣದೇ ಇರೋದು ಕೇಳೋದು. ಆ ಕಾಣದೇ ಇರೋ ತೋರಿಸ್ತಕ್ಕಂಥದ್ದು ಯಾರು ಅಂದರೆ ಜಾತಕದಲ್ಲಿರ್ತಕ್ಕಂಥ ಭಾಗ್ಯಾಧಿಪತಿಯು. ಯಾರ ಜಾತಕದಲ್ಲಿ 9ನೇ ಮನೆಯ ಅಧಿಪತಿಯ ಮೇಲೆ ಅವನ ಅದೃಷ್ಟ ನಿಂತಿರುತ್ತೆ, ಆ ಅದೃಷ್ಟ ಸ್ಥಾನ ಹೆಚ್ಚಾಗಲಿ ಅಂತೇಳಿ ನಾವೇನು ಮಾಡ್ತೀವಿ, 9 ನವರತ್ನಗಳಲ್ಲಿ ಅವನ ಅದೃಷ್ಟದ ಗ್ರಹ ಯಾರು ಅದನ್ನು ಕಂಡುಹಿಡಿದು ಅದಕ್ಕೆ ಸ್ವಲ್ಪ ತೂಕ ಹೆಚ್ಚಾಗಿ ಮಾಡ್ತೀವಿ. ಎಲ್ಲವೂ ಕೂಡ ಇಂತಿಷ್ಟು ಸೆಂಟಲ್ಲಿ ಕ್ಯಾರೆಟಲ್ಲಿ ಇದ್ದರೆ ಅವನ ಅದೃಷ್ಟದ ಹರಳನ್ನು ಮಾತ್ರ ನಾವು ಹೆಚ್ಚಿಗೆ ಜಾಸ್ತಿ ಮಾಡಿರ್ತೀವಿ ಅಂತ. ಆಮೇಲೆ ಸಾಹೇಬರು ಕೇಳಿದ್ರು ನನಗೆ ಒಳ್ಳೇದು ಆಗುತ್ತಾ, ನಾನು ನಂಬರ್ ಇಟ್ಕೊಂಡಿರ್ತೀನಿ ಅಂತ. ಅದು ಭಾಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಅವ್ರೇನು ಹೇಳ್ತಾರೆ, ಈಗ ಯಾವ ರೀತಿಯಾಗಿರ್ತಕ್ಕಂಥ ಯಾವುದು ಫಲ ಬರ್ಬೋದು ಅಂತ ಪ್ರಶ್ನೆ ಕೇಳ್ತಾರೆ. ಅವರು ಪರ್ಟಿಕ್ಯುಲರಾಗಿ ಶುಕ್ರನನ್ನೇ ಅವರು ಇಟ್ಕೊಂಡು ಶುಕ್ರನನ್ನೇ ಕೇಳ್ತಾ ಇರೋದ್ರಿಂದ ನಮ್ಮ ಹಿಂದೂ ಧರ್ಮಶಾಸ್ತ್ರ ಹೇಗೆ ಅಂದರೆ ಒಂದು ಹಲ್ಲಿ ಇರುತ್ತೆ, ಹಲ್ಲಿ ಅಂತಕ್ಕಂಥದ್ದು ಗೋಡೆ ಮೇಲೆ ಅದೇನಾದರೂ ಶಬ್ದ ಮಾಡಿದ್ದೆ ಆದರೆ ನಾವು ಯೋಚನೆ ಮಾಡ್ತೀವಿ ಹಲ್ಲಿ ಹೇಳ್ತಾ ಇದೆ ನನಗೆ ಒಳ್ಳೆಯದಾಯಿತು ಅನ್ನೋ ನಂಬಿಕೆ ಅಂತ. ಅದೇ ಥರ ಜ್ಯೋತಿಷ್ ಶಾಸ್ತ್ರದಲ್ಲೂ ಕೂಡ ಒಂದು ನಂಬಿಕೆಯ ಆಧಾರ ಶಕುನ ಶಾಸ್ತ್ರ ಅಂತ ಕರಿತೀವಿ. ಏನು ನಂಬಿಕೆ? ಒಂದು ಹಲ್ಲಿ ಹೇಳಿದ್ರೆ ಒಳ್ಳೇದಾಯ್ತು ಅಂತೀವಿ, ಅಥವಾ ಮನೇಲಿರ್ತಕ್ಕಂಥ ಒಂದು ಗಡಿಯಾರ ಅದು ಟಣ್ ಅಂದರೆ ಗಂಟೆ ಹೊಡಿತಾ ಇದೆ ನಾನು ಹೇಳಿದ ಸತ್ಯ ಅಂತ. ಹಾಗೆ ಅದೇ ಥರನೇ ಇವತ್ತು ಹೇಳ್ತೀನಿ ನಾನು, ಈ ಒಂದು ಶುಭ ಮುಹೂರ್ತ ಶೋಭಿನ ಮುಹೂರ್ತ ಅಂದರೆ ಈ ಶುಭ ಮುಹೂರ್ತದಲ್ಲಿ ಇದೇ ಏನಂತಾರೆ ಎಲ್ಲಕ್ಕೂ ಸಮಯ ಚಿತ್ತ ಅಂತ ಕರಿತೀವಿ. ಮುಹೂರ್ತ ಶಾಸ್ತ್ರ ಬರೀತಾರೆ. ಮುಹೂರ್ತ ಅಂದರೆ ಏನು ಅಂದರೆ ನಿನ್ನ ಮನಸ್ಸಿಗೆ ಯಾವಾಗ ಒಳ್ಳೇದನಿಸುತ್ತೋ ಅದೇ ಒಳ್ಳೆ ಮುಹೂರ್ತ ಅಂತ ಕರೀತಾರೆ ಗರ್ಗ ಮಹರ್ಷಿಗಳು. ಹಾಗೆ ಇವರು ಇವತ್ತು ನನಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಾಗ ಇಲ್ಲಿಂದ ಒಳ್ಳೇದಾಗಲೇಬೇಕು, ಒಳ್ಳೇದಾಗೇ ಆಗುತ್ತೆ, ಅದು ಯಾವುದೇ ರೀತಿ ಆಗಿರ್ತಕ್ಕಂಥ ಒಂದು ಅನುಮಾನ ಇಲ್ಲ. ಆದರೆ ಅವ್ರು ಕೇಳಿದ್ರು ಯಾವುದ್ರಲ್ಲಿ ಒಳ್ಳೇದಾಗತ್ತೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತೀನಿ ನಾನು ಅದೃಷ್ಟ ಅಂತ ಕರಿತೀನಿ. ಅದೃಷ್ಟ ಅಂತಕ್ಕಂಥದ್ದು ಒಂದು ಲೈಕೆ 0 ಇದ್ದಂಗೆ, ಅದು ಯಾರಿಂದ ಯಾವಾಗ ಎಲ್ಲಿಂದ ಬೇಕಾದರೂ ಬರ್ಬೋದು. ಅದೃಷ್ಟ ಅಂತಕ್ಕಂಥದ್ದು ಅದು ಹೆಂಡತಿಯಿಂದ ಬರ್ಬೋದು, ತಂದೆಯಿಂದ ಬರ್ಬೋದು, ಮಕ್ಕಳಿಂದ ಬರ್ಬೋದು, ತನ್ನ ಮಾಡ್ತಕ್ಕಂಥ ಪ್ರಯತ್ನ ಫಲ ಇರ್ಬೋದು, ಎಲ್ಲವೂ ಕೂಡ ಅದೃಷ್ಟ ಅಂತಕ್ಕಂಥದ್ದು ಕೊಡ್ತಾನೆ ಇರ್ತದೆ. ಅದೃಷ್ಟವೇ ಈ ಸಾಹೇಬರಿಗೆ ಅದೃಷ್ಟ ಅಂತಕ್ಕಂಥದ್ದು ಬಂದೇ ಬರುತ್ತೆ. ಈ ಕಾರ್ಯಕ್ರಮಕ್ಕೆ ಬಂದು ನಾನು ಒಳ್ಳೆ ಕೆಲಸ ಮಾಡಿದೆ, ಭಾಗವಹಿಸಿ ಅದೃಷ್ಟ ನಾಳೆಯನ್ನು ಬದಲಾಗಲಿ. ನೀವು ಆರಂಭದಲ್ಲಿ ಒಂದು ಮಾತು ಹೇಳಿದ್ರಿ, 183 ರತ್ನಗಳನ್ನು 385 ರತ್ನಗಳು ಉಪರತ್ನಗಳನ್ನು ನಾವು ಪರಿಗಣಿಸ್ತೀವಿ ಅಂತ. ಇವನ್ನೆಲ್ಲ ಕಂಡುಹಿಡಿಯೋ ಕೆಲಸ ನಮ್ದು. ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಶಿಲೆಗಳಲ್ಲಿ ಯಾವ ರತ್ನ ಸಿಗುತ್ತೆ, ಯಾವ ಉಪರತ್ನ ಸಿಗುತ್ತೆ, ಅದನ್ನೆಲ್ಲ ಕಂಡುಹಿಡಿಯೋ ಕೆಲಸ ನಮ್ದು. ಅಖಿಲ ಭಾರತ ಸೇವೆನಲ್ಲಿದ್ದು ಒಳ ಪ್ರದೇಶಗಳು, ಕಾಡಿನ ಒಳ ಮೂಲೆಗಳಲ್ಲೂ ಕೂಡ ನಾವು ಕೆಲಸ ಮಾಡಿ ಎಲ್ಲೆಲ್ಲಿ ಏನೇನಿದೆ, ಚಿನ್ನ ಎಲ್ಲಿದೆ, ತಾಮ್ರ ಎಲ್ಲಿದೆ, ಪ್ಲಾಟಿನಮ್ ಎಲ್ಲಿದೆ, ವಜ್ರ ಎಲ್ಲಿದೆ, ಸೊ ಗಾರ್ನೆಟ್ ಎಲ್ಲಿದೆ, ಎಮರಾಲ್ಡ್ ಎಲ್ಲಿದೆ, ಅಥವಾ ನಿಮ್ಮ ಸಫೈರ್ ಎಲ್ಲಿ ಸಿಗುತ್ತೆ, ಅಥವಾ ಬೇರೆ ಬೇರೆ ನೀವು ಹೇಳಿದ್ರಲ್ಲ ಒನಿಕ್ಸ್ ಇರ್ಬೋದು, ಪೆರಿಡೋಟ್ ಇರ್ಬೋದು, ಆ ರೀತಿಯ ಪ್ರೆಷಿಯಸ್ ಸ್ಟೋನ್ಸು, ಸೆಮಿ ಪ್ರೆಷಿಯಸ್ ಸ್ಟೋನ್ಸು, ಜಮ್ ಸ್ಟೋನ್ಸ್ ಇವನ್ನೆಲ್ಲ ಕಂಡುಹಿಡಿಯೋದು ನಮ್ಮ ಕೆಲಸ. ನಮ್ಮ ಇಲಾಖೆನಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ. ಹೆಚ್ಚಿನದಾಗಿ ವಜ್ರದ ಕೆಲಸ ಮಾಡ್ತೀವಿ ನಾವು. ನಾನು ಆಂಧ್ರ ಪ್ರದೇಶದ ಒಂದು ಭಾಗದಲ್ಲಿ ಒಂದು ವಜ್ರದ ನಿಕ್ಷೇಪವನ್ನು ಪ್ರಥಮ ಬಾರಿಗೆ ಬೆಳಕಿಗೆ ತಂದೆ. ಸೊ ಇಲ್ಲಿ ಕರ್ನಾಟಕ ಕೆಲವು ಪ್ರದೇಶಗಳು ಟ್ರೈ ಮಾಡಿದೋ, ಅಲ್ಲಿ ಸಿಗಲಿಲ್ಲ. ಸೊ ಆಂಧ್ರದಲ್ಲಿ ಜಾಸ್ತಿ ಇದೆ, ಅಲ್ಲಿ ಒಂದು ಪ್ರದೇಶದಲ್ಲಿ ಕಂಡಿಡ್ದು. ಸೊ ಈ ರತ್ನಗಳೆಲ್ಲ ನಮಗೆ ಈ ಖನಿಜಗಳು ಅಂತ ಹೇಳ್ತೀವಿ, ಮಿನರಲ್ಸ್, ಹರಳುಗಳು ಅಷ್ಟೇ, ಕ್ರಿಸ್ಟಲ್ಸ್, ಅಥವಾ ಅದನ್ನು ಮಿನರಲ್ ಅಂತ ಕರೆಯೋದಾದ್ರೆ ಅದು ನಮಗೊಂದು ಮಿನರಲ್ ಅಷ್ಟೇ. ಅದರಲ್ಲಿ ಯಾವ್ದಾದ್ರು ವಿಶೇಷ ಗುಣ ಇದೆಯಾ, ಅದು ನಿಮಗೆ
ನಿಮ್ಮ ಶಾಸ್ತ್ರ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದೊಂದು ಹರಳಿಗೂ ಒಂದೊಂದು ರತ್ನಕ್ಕೂ ಒಂದೊಂದು ಗುಣ ಇದೆ. ಅದು ಯಾವ ಗುಣ, ಪಾಸಿಟಿವ್ ಗುಣ ಇರ್ಬೋದು ಅಥವಾ ನೆಗೆಟಿವ್ ಗುಣ ಇರ್ಬೋದು. ಸೊ ಅದು ಗುಣನ ಆಧಾರವಾಗಿಟ್ಕೊಂಡು ಯಾರಿಗೆ ಅವ್ರ ಗುಣ ಏನಿದೆ, ಅವರ ದೈಹಿಕ ಗುಣ ಏನಿದೆ, ಶಾರೀರಿಕ ಗುಣ ಏನಿದೆ, ಅದಕ್ಕೂ ಈ ಗುಣಕ್ಕೂ ಎರಡು ಮ್ಯಾಚ್ ಆಗುತ್ತೋ ಇಲ್ವೋ ಕರೆಕ್ಟ್ ಅದನ್ನ ನೋಡಿ ಇದನ್ನ ಹಾಕೊಳ್ಳಿ. ಹೌದು, ನಿಮ್ ಮ್ಯಾಚ್ ಆಗದೆ ಇದ್ರೆ ಇದು ಹಾಕೊಂಬೇಡಿ, ಅಷ್ಟೇ. ಈ ರೀತಿಯ ಒಂದು ಮೆಟೀರಿಯಲ್ಲು ಮತ್ತು ಫಿಸಿಯಾಲಜಿ ಅದನ್ನ ಮ್ಯಾಚ್ ಮಾಡೋ ಕೆಲಸ ಜಮ್. ಹೌದು, ನಾವು ಅದನ್ನ ಜಮ್ಮಾಲಜಿ ಅಂತ ಕರಿತೀವಿ. ಇದು ನಮ್ಗೊಂದು ಕಲ್ಲು ಅಷ್ಟೇ. ಹೌದು ಸರ್, ನಮ್ಮ ಪಾಲ್ಗೆ ಒಂದು ವಜ್ರ ಕೂಡ ಒಂದು ಚಿಕ್ಕ ಕಲ್ಲಿದ್ದಾಗೆ. ಅದಕ್ಕೆ ಬೆಲೆ ಕಟ್ಟೋದು ಜ್ಯೋತಿಷಿಗಳು ಅಥವಾ ಹಾಕೋಣವರು. ಅದು ಕೂಡ ಒಂದು ಬಾರ್ಡ್ಸ್ ಕ್ರಿಸ್ಟಲ್ಗೂ ಅದಕ್ಕೂ ಏನು ವ್ಯತ್ಯಾಸ ಇಲ್ಲ. 10 ರೂಪಾಯಿ ಬಾರ್ಡ್ಸ್ ಕ್ರಿಸ್ಟಲ್, ಅದರ ವಜ್ರಕ್ಕೆ 10 ಲಕ್ಷ ರೂಪಾಯಿ ಕೊಡ್ತಾ ಅಂತಾರೆ. ಯಾತಕ್ಕೆ? ಅದು ಕ್ರೇಜ್ ಅಂತೀವಿ ನಾವು, ಸಿ ಅಂತೀವಿ. ಕಲರ್, ಕ್ರೇಜ್ ಮತ್ತು ಕ್ಯಾರಟೇಜ್, ಅದರ ಗುಣ ಅಪರೂಪ. ಬಿಡಿ, ವಜ್ರ ಅನ್ನೋದು ಪ್ರಕೃತಿನಲ್ಲಿ ತುಂಬ ಅಪರೂಪ, ಎಲ್ಲ ಕಡೆ ಸಿಗಲ್ಲ, ಕೆಲವು ದೇಶಗಳಲ್ಲಿ ಮಾತ್ರ ಸಿಗುತ್ತೆ. ಅದರಲ್ಲಿ ಒಂದು ಅಪರೂಪ ಗುಣ ಇದೆ, ಅದು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಇನ್ ದಿ ಅರ್ತ್. 10 ಅಂತ ಹೇಳ್ತೀವಿ ಹಾರ್ಡ್ನೆಸ್. ಅದು ನೀವು ಬೇರೆ ಯಾವುದರಿಂದನೂ ಕುಟ್ಟು ಪುಡಿ ಮಾಡೋಕ್ಕಾಗಲ್ಲ, ಸ್ಕ್ರ್ಯಾಚ್ ಮಾಡೋಕ್ಕಾಗಲ್ಲ. ವಜ್ರದಿಂದನೇ ವಜ್ರನ ಸ್ಕ್ರ್ಯಾಚ್ ಮಾಡ್ಬೋದು, ಒಂದು ಲೈನ್ ಎಳಿಬೋದು. ಸೊ ಎಲ್ಲದಕ್ಕಿಂತ ಅತಿ ಕಠಿಣ ವಸ್ತು ಅದು ವಜ್ರ. ಅದರ ಸೈಂಟಿಫಿಕ್ ಅಪ್ಲಿಕೇಶನ್ಸ್ ಕೂಡ ಇದೆ, ಸ್ಯಾಟಲೈಟ್ಗಳಲ್ಲಿ, ರಾಕೆಟ್ಗಳಲ್ಲಿ, ಹಾಸ್ಪಿಟಲ್ಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ಸಲ್ಲಿ, ಇದರೆಲ್ಲದರಲ್ಲೂ ಉಪಯೋಗ ಬರುತ್ತೆ ಡೈಮಂಡ್. ಸೊ ಆ ರೀತಿ ನಾವು ಹಾಕ್ಕೊಂಡ್ರೆ ಅದರಿಂದ ಏನಾದರೂ ದೇಹಕ್ಕೆ ಲಾಭ ಇದೆಯಾ ಇಲ್ಲ, ಅದು ಸೆನ್ಸಲ್ಲಿ ಇರೋದ್ರಿಂದ ಆ ದೇಹಕ್ಕೆ ತೊಂದರೆ ಕೊಡಲ್ಲ. ಅದು ಹೆಣ್ಮಕ್ಳು ಕೆಲವರು ಹೇಳ್ತಾರೆ, ನೀನು ಹವಳ ಹಾಕೊಳ್ಳಮ್ಮ ಅಂದರೆ, ಸ್ವಾಮಿ ನಾನು ಹವಳ ಹಾಕೊಂಡು 25 ವರ್ಷ ಆಯಿತು ಅಂತ ತಾಳಿಲಿ ತೋರಿಸ್ತಾರೆ. ತಾಳಿಲಿ ಹವಳ ಐತೆ ಅಂತದೆ, ಆ ಹವಳಿ ಡೈವರ್ಸ್ ಆಗಿರುತ್ತೆ. ಇಲ್ಲ, ಅದು ಕ್ರಾಕ್ ಆಗಿ ಅದು ಏನಾದರೂ ಹೋಲ್ ಆದರೆ ಅದು ಕೆಲಸ ಮಾಡಲ್ಲ ಅಂತ. ಅದರ ಹೋಲ್ ಆದರೆ ಕೆಲಸ ಮಾಡಲ್ಲ ಅಂತ. ಇಂಪರ್ಫೆಕ್ಷನ್ ಅಂತೀವಿ, ದೋಷ. ಅದು ಇಂಪರ್ಫೆಕ್ಷನ್ ಇರೋದೆ. ಡೈಮಂಡಲ್ಲೂ ಕೂಡ ಸಣ್ಣ ಕಣಗಳಿರ್ತವೆ ಒಳಗಡೆ, ಮೈಕ್ರೋಸ್ಕೋಪಿಕ್ ಇನ್ಕ್ಲೂಷನ್ಸ್ ಅಂತೀವಿ ಅದನ್ನು. ಇನ್ಕ್ಲೂಷನ್ಸ್ ಇರಬಾರ್ದು, ಪರಿಶುದ್ಧವಾಗಿರ್ಬೋದು. ಅದು VVSL ಅಂತ ಹೇಳ್ತಾರೆ, ವೆರಿ ವೆರಿ ಸ್ಮಾಲ್ ಇಂಪರ್ಫೆಕ್ಷನ್ಸ್, ಇನ್ಕ್ಲೂಷನ್ಸ್ ಇದ್ದರೆ ನೆಗ್ಲಿಜಿಬಲ್. ಬಟ್ ಅದು ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ. ನಿಮಗೆ ಹೆಚ್ಚಿನ ಬೆಲೆ ಬರಬೇಕು ಅಂದರೆ ಯಾವ ದೋಷವೂ ಕೂಡ ಒಳಗಡೆ ಇರ್ಬೋದು. ಅದರ ದೋಷ ಅಂದರೆ ಮಿನರಲ್ ಮ್ಯಾಟರ್, ವೆರಿ ಫೈನ್ ಇನ್ಕ್ಲೂಷನ್ಸ್ ಇರುತ್ತೆ. ಸೊ ವಜ್ರದ ಶಾಸ್ತ್ರನೇ ಇದೆ ಅದರ ಬಗ್ಗೆ. ಸೊ ಇಲ್ಲಿ ಇವರು ಜ್ಯೋತಿಷ್ಯದಲ್ಲಿ ಏನೇನು ವಿವರಣೆ ಕೊಡ್ತಾರೆ, ಅಲ್ಲಿ ಹಲವಾರು ಅಂಗಗಳಿವೆ. ಇವರಿಗೆ ಆಗಲೇ ಹೇಳಿದಾಗೆ ಅದು ನಕ್ಷತ್ರಗಳಿರ್ಬೋದು, ರಾಶಿಗಳಿರ್ಬೋದು, ಗ್ರಹಗಳಿರ್ಬೋದು, ಗ್ರಹ ಗತಿಗಳಿರ್ಬೋದು, ಅಥವಾ ಈ ರೀತಿಯ ಈ ರತ್ನಶಾಸ್ತ್ರ ಇರ್ಬೋದು. ಸೊ ಎಲ್ಲದಕ್ಕೂ ಇದೆ. ನಮ್ಮ ಜ್ಞಾನಿಗಳು ಇಂದಿನಿಂದ ಒಂದು ರೀತಿ ಅಧ್ಯಯನ ಮಾಡಿ ಬರೆದಿಟ್ಟಿದ್ದಾರೆ ಪರಿಹಾರಗಳಲ್ಲಿ. ಸೊ ಅದನ್ನು ಫಾಲೋ ಮಾಡೋದು ಬಿಡೋದು ನಮ್ಮ ಇದು. ಪರಿಹಾರ ನಮ್ಮಲ್ಲಿ 3 ಇದಾವೆ: ಮಣಿ, ಮಂತ್ರ, ಔಷಧ. ಇಡೀ ಪ್ರಪಂಚದಲ್ಲಿ ಇರೋದು 3 ಪರಿಹಾರ. ಒಂದು ಮಣಿ, ಇನ್ನೊಂದು ಮಂತ್ರ, ಇನ್ನೊಂದು ಮೆಡಿಸನ್. ಮಣಿ ಅಂದರೆ ಇವ್ರ ಡಿಪಾರ್ಟ್ಮೆಂಟು, ಅದು ರತ್ನಶಾಸ್ತ್ರ. ಮಣಿ ಅದು ನವರತ್ನಗಳಾಗಿರ್ಬೋದು, ಗ್ರಹ ಸಂಬಂಧಪಟ್ಟಿದ್ದು ಮಣಿ ಆಯಿತು. ಮಂತ್ರ ಹೋಮ, ಹವನ, ಯಜ್ಞ, ಜಪ, ತಪ, ಇದೊಂದು ಪಾರ್ಟ್ ಪರಿಹಾರದಲ್ಲಿ. ಅದು ಉಳಿದ್ರೆ ನಮ್ಮ ವೈದ್ಯರು, ಮೂರನೇದು ಡಾಕ್ಟರ್, ಮೆಡಿಸನ್. ಮಣಿ, ಮಂತ್ರ, ಔಷಧ 3 ನಾವು ಜ್ಯೋತಿಷಿಗಳು ಹೇಳೋದು. ಇದು ಬಿಟ್ಟು ನಾವು ಹೇಳೋಕ್ಕೆ ನಮ್ಗೆ ಆಗೋದಿಲ್ಲ. ನಾವೇನು ಮಾಡ್ತೀವಿ, ವೈದ್ಯಶಾಸ್ತ್ರ ಇದ್ದಾಗ ವೈದ್ಯರನ್ನು ಕಾಣಿ ಅಂತ ಹೇಳ್ತೀವಿ, ರತ್ನಶಾಸ್ತ್ರ ಇದ್ದಾಗ ನಾವು ರತ್ನ ಪರೀಕ್ಷಕರನ್ನು ಕಾಣಿ ಅಂತ ಹೇಳ್ತೀವಿ. ನಾವೇ ಎಲ್ಲವನ್ನು ಮಾಡೋಕೆ ಹೋದಾಗ ಅವಘಡಗಳಾಗ್ತದೆ. ನಮಗೆ ಅದನ್ನು ನಾನೇ ಇಲ್ಲದೆ ನಾವು ಮಾಡೋಂಗಿಲ್ಲ. ಅದು ಹೆಂಗೆ, ಅದು ನಿಜ. ಕೆಲವರು ಒಂದ್ಸರಿ ಡಾಕ್ಟರ್, ನಾನು ಜುವೆಲ್ಸ್ ಆಫ್ ಇಂಡಿಯಾ ಒಂದು ಎಕ್ಸಿಬಿಷನ್ ಆಯಿತು ಪ್ಯಾಲೇಸ್ ಗ್ರೌಂಡಲ್ಲಿ. ಅಲ್ಲಿ ಹೋದಾಗ 15 ಜನ ಡಾಕ್ಟರ್ಸ್ ಬಂದರು, ಎಲ್ಲ MD ಆಗಿರೋ ಡಾಕ್ಟರ್ಸ್ ಎಲ್ಲ ಬಂದರು. ಒಂದು ಕ್ಯಾಂಪ್ ಡಾಕ್ಟರ್ ಬಂದರು. ಬಂದಾದ್ಮೇಲೆ ಎಲ್ಲ ಜಮ್ಸ ನೋಡ್ತಾ ಇದ್ರು. ನೋಡಿದ್ಮೇಲೆ ಕೇಳಿದ್ರು, ಇದು ನನಗೆ ಎಫೆಕ್ಟ್ ಬೀಳ್ತದ, ನಿಮ್ಮ ಮಾತನ್ನು ಹೆಂಗೆ ನಂಬೋದು ಅಂತ ಕೇಳಿದ್ರು. ನಿಮ್ಮ ಡೇಟ್ ಆಫ್ ಬರ್ತ್ ಇದೆಯಾ ಮೇಡಮ್ ಅಂದರೆ ಕೊಟ್ಟು ನೋಡಿದ್ರೆ ಅದರಲ್ಲಿ ಕುಂಭದಲ್ಲಿ ರೆಟ್ರೋ ಗುರು ಇದ್ದಾನೆ ಅವ್ರಿಗೆ, ಡಾಕ್ಟ್ರಿಗೆ. ಮೇಡಮ್ ನಿಮಗೆ ಒಂದು ಕ್ಲೂ ಕೇಳಿದ್ದೀನಿ, ಹೇಳ್ಬೋದಾ? ಹೇಳಿ ಅಂದರು. ಮೇಡಮ್ ನಿಮಗೆ ಡಾಕ್ಟ್ರು ಹಲ್ ಕಿತ್ತಿದ್ದಾರಾ ಅಂತೆ. ಅವರೇ ಡಾಕ್ಟ್ರು, ನಿಮಗೆ ಹಲ್ ತೆಗ್ದಿದ್ದಾರಾ ಅಂತೆ. ಅದಿಲ್ಲಿ ಕಾಣುತ್ತಾ ಆದರು. ಮೇಡಮ್ ಇಲ್ಲಿ ಕುಂಭದಲ್ಲಿ ವಕ್ರಿ ಗುರು ಇದ್ದರೆ ಹಲ್ಲಿ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ, ನಿಮ್ಗೆ ಹಲ್ಲಿ ತೆಗ್ದಿರ್ಬೋದು ಅಂತಂದೆ. ಹೌದು, 2 ಹಲ್ಲಿ ತೆಗೆದ್ರು. ಅದೊಂದಕ್ಕೆ ನಾನು ನಂಬಲ್ಲ, ನೀನು ಅಂದಾಜೆಗಳಿರ್ಬೋದು. ಇನ್ನೊಂದು ಕ್ಲೂ ಕೊಡಿ ಅಂದರು. ಸೊ ಇನ್ನೊಂದು ಕ್ಲೂ ಕೊಡಿ ಅಂದರೆ, ರಾಹು ಜೊತೆಯಲ್ಲಿ, ಈಗ ನಾವು ರಾಹು ಗ್ರಹಣ ಮಾತಾಡ್ತಾ ಇದ್ದೀವೋ, ಆ ರಾಹು ಜೊತೆಯಲ್ಲಿ ಬುಧ ಶುಕ್ರರಿದ್ದರು, ಚಂದ್ರನಿರಬೇಕು. ಆ ರಾಹು ಜೊತೆಯಲ್ಲಿ
ಬುಧ ಶುಕ್ರ ಚಂದ್ರನಿದ್ದಾಗ ತಾತನಿಗೆ 2 ಹೆಂಡತಿ ಅಂತ ಇರ್ತದೆ. ಬುಧ ಶುಕ್ರ ಇದ್ದಾಗ ರಾಹು ತಾತ ಅಂತ ಹೇಳ್ತೀವಿ ಜ್ಯೋತಿಷದಲ್ಲಿ. ಬುಧ ಶುಕ್ರ ಇದ್ದು ಚಂದ್ರ ಇದ್ದರೆ ತಾತನಿಗೆ 2 ಹೆಂಡತಿ ಅಂತ. ನಾನು ಕೇಳಿದೆ, ಮೇಡಮ್ ಡಾಕ್ಟ್ರು ನಿಮಗೆ ತಾತನಿಗೆ 2 ಹೆಂಡತಿನಾ ಅಂತ. ಅವ್ರಿಗೆ ಡೌಟ್ ಬಂದ್ಬಿಡ್ತು, ಆ 2 ಹೆಂಡತಿಗೂ ಈ ಜಾತಕಕ್ಕೂ ನನ್ನ ನಲ್ತಗಕ್ಕೆ ಏನು ಸಂಬಂಧ, ಹಾಗಿದ್ರೆ ಈ ರತ್ನದ ಬಗ್ಗೆ ಏನು ಹೇಳ್ತೀರಿ ಅಂದರು. ನಾನು ಹೇಳಿದೆ, ಇವ್ರು ಯಾರು ಪಕ್ಕದಲ್ಲಿ ನನ್ನ ಮಗಳು ಅಂದರು. ಅವ್ರಿಗೆ ಪ್ರೆಗ್ನೆಂಟ್ ಲೇಡಿ ಅದು. ನೋಡಿ ಮೇಡಮ್, ನೀವು ತಗೋತಾ ಇರೋದು ರೂಬಿ ಮಾಲ ತಗೋತಾ ಇದ್ದೀರಾ, ಅದು ಸುಮಾರು 500 ಕ್ಯಾರೆಟ್ ಇದೆ. ಆಮೇಲೆ ಜೊತೆಯಲ್ಲಿ ಇದು ಕೈಲಿ ರೂಬಿ ಹಾಕ್ತಿದ್ದೀರಿ. ಈ ರೂಬಿ ಹಾಕೋದ್ರಿಂದ ಸೂರ್ಯನ ರತ್ನ ಅದು, ಅದನ್ನು ಹಾಕೊಳ್ಳೋದ್ರಿಂದ ಅದು ಹೀಟ್ ಸ್ಟೋನು. ಅದು ನಮ್ಗೆ ಇವ್ರು ಚೆನ್ನಾಗಿ ಗೊತ್ತಿರುತ್ತೆ, ಅದರ ಹಾರ್ಡ್ನೆಸ್ ಎಲ್ಲ ಗೊತ್ತಿರುತ್ತೆ, ಅದು ಹೀಟ್ ಸ್ಟೋನು. ಹಾಗಾಗಿ ನಾಳೆ ದಿನ ಇವರಿಗೆ ಮಿಸ್ಕ್ಯಾರೇಜು ಅಥವಾ ಅಬರ್ಷನ್ ಆಗ್ಬೋದು, ಇನ್ನು 3-5 ತಿಂಗಳಾಗಿರೋದ್ರಿಂದ ಕೇರ್ಫುಲ್ ಆಗಿರಬೇಕು ಅಂತ. ಆಗ ಅವ್ರೇನು ಮಾಡಿದ್ರು, ಗೊತ್ತಿರೋ ಅಂತ ಇನ್ನೊಬ್ಬ ಡಾಕ್ಟ್ರಿಗೆ ಫೋನ್ ಮಾಡಿದ್ರು. ಈ ಥರ ಹೇಳ್ತಾ ಇದ್ದಾರೆ, ನನ್ನ ಮಗಳು ಆಸೆ ಪಟ್ಬಿಟ್ಟಿದ್ದಾಳೆ ರೂಬಿ ತಗೋಬೇಕು ಅಂತ ಹೇಳಿ, ಈಗ ನಾನು ತಗೊಳ್ಳೋ ಬೇಡವೋ ಅಂತ ಡಾಕ್ಟರ್ನ ಕೇಳಿದ್ರು. ಅವ್ರು ಹೇಳಿದ್ರು, ಈಗಿನ ಕೆಲಸ ಮಾಡಿ ಅದನ್ನು ತಗೊಂಡಿರ್ರಿ, ನಿಮ್ಗೆ ಇಷ್ಟ ತಾನೆ ತಗೊಂಡಿರ್ರಿ, ಯಾಕೆ ನೀವು ಸುಮ್ಮನೆ ಮಾಡೋದು, ನೀವು 3 ತಿಂಗಳು ಬಿಟ್ಟು ಹಾಕೊಳ್ಳಿ, ಡೆಲಿವರಿ ಆದಮೇಲೆ ಹಾಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ಆ ಒಂದು ರೂಬಿ ಒಂದು 4-5 ಲಕ್ಷ ರೂಪಾಯಿ ಅದು. ಸೊ ಅದು ಕ್ಯಾರೆಟ್ ಜಾಸ್ತಿ ಇರ್ತವೆ, 500 ಕ್ಯಾರೆಟ್ ಅದು. ಇಷ್ಟಪಟ್ಟು ತೊಗೊಂಡ್ಬಿಟ್ರೆ ನೆಕ್ಲೆಸ್ ಅವಲ್ಲ. ಹಾಗೆಯೇ ಯಾವುದನ್ನು ಕೂಡ ಬರೀ ಸಾಹಿತ್ಯ ಆಗದಂದರೆ ಬರೀ ಆಹಾ ಓಹೋ ಅನ್ನೋದೇ, ಅದನ್ನು ಪೂರ್ಣ ಪ್ರಮಾಣದಲ್ಲಿ ಪರಿಶೀಲನೆ ಮಾಡಿ ತಿಳಿದವರ ಬಳಿ ತಿಳ್ಕೊಂಡು ಮಾಡ್ತಕ್ಕಂಥದ್ದು ಅದು ನಿಜವಾಗಿರ್ತಕ್ಕಂಥ ಒಂದು ಶಾಸ್ತ್ರ. ಇವ್ರು ಹೇಳಿದ್ರು ನೋಡಿ, ತಿಳಿದವರು ಅಂತ. ಸಂಪೂರ್ಣವಾಗಿ ತಿಳಿದವರು ಬಹಳ ಕಡಿಮೆ ಜನ ಇದ್ದಾರೆ, ಅರ್ಧಂಬರ್ಧ ತಿಳ್ಕೊಂಡಿರೋರು ಜಾಸ್ತಿ ಇದ್ದಾರೆ. ಸೊ ನೀವು ರೇಖೆ ಬಗ್ಗೆ ಏನು ಹೇಳ್ತೀರಾ? ಸರಿ ಗುರುಜಿ, ಈಗ ನಾವೊಂದು ರಾಶಿಗಳ ವಿಚಾರಕ್ಕೆ ನಾವು ಬರೋದಾದ್ರೆ, ಈಗ 12 ರಾಶಿಗಳಿದ್ದಾವೆ. ಸೊ ನಾವೊಂದು ವಿಚಾರವನ್ನು ಕೂಡ ಕೇಳ್ಪಟ್ವಿ, 6 ರಾಶಿಗಳು ಒಮ್ಮೆಲೆ ಒಂದು ರಾಶಿಗೆ ಬರುತ್ತೆ ಅನ್ನುವಂತಹ ವಿಚಾರಗಳನ್ನು ಕೇಳ್ಪಟ್ವಿ. ಬಟ್ ಆದರೆ ರಾಶಿ ಫಲ ಯಾವ ರೀತಿಯಾಗಿದೆ, ಈ 12 ರಾಶಿಗಳ ಫಲಾನುಫಲ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಅದರ ಜೊತೆಗೆ ಯಾರಿಗೆ ಶುಭ ಯಾರಿಗೆ ಅಶುಭ, ಅದೇ ರೀತಿಯಾಗಿ ಈ ಸೂರ್ಯಗ್ರಹಣ ಯಾವ ರಾಶಿಗೆ ಪ್ರವೇಶ ಮಾಡ್ತಾನೆ, ಅದರಿಂದ ಏನೆಲ್ಲ ತೊಂದರೆಗಳಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ತಾ ಹೋಗ್ಬೋದಾ? ನೋಡಿ, ಈಗ ರಾಶಿಗಳು ಅಂದರೆ ಯಾವ ಒಬ್ಬ ಜನ್ಮ ನಕ್ಷತ್ರದ ಮೇಲೆ ಈ ಗ್ರಹಣ ಆಗ್ತದೋ, ಅಥವಾ ಈ ಭೂಕಂಪಗಳಾಗ್ತವೋ, ಅಥವಾ ಗ್ರಹಗಳ ಸಂಚಾರ ಆಗ್ತದೋ, ಅವನಿಗೆ ವ್ಯಾಧಿ, ಪ್ರವಾಸ, ಅವನು ನೇಮ್ ಅಂಡ್ ಫೇಮ್ ಏನಾದರೂ ಅವನಿಗಿದ್ದರೆ ಅವನಿಗೆ ರಾಜಭಯ ಅಂದರೆ ಸರ್ಕಾರದ ಭಯ, ಅವನೇ ಸರ್ಕಾರ ಆಗಿದ್ದರೆ ಅವರಿಗೆ ಅಧಿಕಾರದ ಭಯ. ಅಂದರೆ ವ್ಯಾಧಿ, ಪ್ರವಾಸ, ಅಧಿಕಾರ ಭಯ, ರಾಜಭಯ, ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಏನಾದರೂ ಅವನು ಹಣೆಬರ ಚೆನ್ನಾಗೆಲ್ಲ ಜಾತಕದಲ್ಲಂದರೆ ಮಾರಣಾಂತಿಕ ತೊಂದರೆ ಕೂಡ ಆಗಬಹುದು ಅನ್ನೋದು ಈ ರಾಶಿಗಳ ಪ್ರಕಾರ ಹೇಳ್ತಾ ಹೋಗ್ತದೆ. 12 ರಾಶಿಗಳಲ್ಲಿ ಯಾರ್ಯಾರಿಗೆ ಈ ಪ್ರವಾಸದಲ್ಲಿ ಎಲ್ಲರೂ ಒಂದೇ ಆಗಬೇಕು ಅಂತೇನಿಲ್ಲ, ಯಾರಿಗೆ ರಾಜಭಯ, ಯಾರಿಗೆ ಅಧಿಕಾರ ಭಯ, ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ಯಾರಿಗೆ ಯಾವುದೇ ರೀತಿಯಾಗಿರತಕ್ಕಂಥ ತೊಂದರೆ ತಾಪತ್ರೆಗಳು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಬಂದಾಗ, ಮೊದಲು ನಾವು ಈ ಗ್ರಹಣ ಅಂದರೆ ಎಷ್ಟೋ ವರ್ಷಗಳ ಕಾಲ ಅಂದ್ಕೊಂಡಿರ್ತೇನಪ್ಪ ಅಂತಂದರೆ, ನೀವು ಹೇಳಿದಾಗ ಉಪವಾಸ 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 ಅಂತ ಕರಿತೀವಿ. ಅದಕ್ಕೇನು ಉಪವಾಸ ಅಂತಂದರೆ, ಈ ಸೂರ್ಯ ಚಂದ್ರ ಗ್ರಹಣಗಳ ಕಾಲದಲ್ಲಿ ಯಾರೂ ಊಟವನ್ನು ಮಾಡಬಾರ್ದು ಅನ್ನೋದು ಒಂದು ಇರ್ತದೆ ಅಷ್ಟೇ. ಆದರೆ ಯಾವಾಗ ಎಷ್ಟೊತ್ತು ಉಪವಾಸ ಅಥವಾ ಮಾಡಬಾರ್ದು ಅನ್ನೋದು ಶ್ಲೋಕಗಳ ಅರ್ಥವನ್ನು ನೋಡ್ತಾ ಹೋದಾಗ ಒಂದು ಶ್ಲೋಕ ಹೇಳ್ತದೆ. ಏನಂತಂದರೆ, ಸೂರ್ಯ ಚಂದ್ರ ಗ್ರಹಣ ಯಾರೂ ಊಟ ಮಾಡಬಾರದು, ಇದು ಒಂದು ಅಂಡರ್ಲೈನ್. ಆದರೆ ಗ್ರಹಣ ಬಿಟ್ಟ ಮೇಲೆ ಸ್ನಾನ ನಂತರ ಊಟ ಮಾಡಬೇಕು, ನಂಬರ್ 2. ನಂಬರ್ 3 ಹೇಳ್ತದೆ, ಏನಾದರೂ ನೀವು ಗ್ರಹಣ ಸೂರ್ಯ ಚಂದ್ರ ಗ್ರಹಣ ಆದಾಗ ನೀವು ಊಟ ಮಾಡಲೇಬೇಕು ಅಂತಿದ್ದರೆ, ಅದು ಆ ಸೂರ್ಯ ಚಂದ್ರರು ಬಲಹೀನವಾಗಿದ್ದರೆ ಅವತ್ತು ರಾತ್ರಿ ಕೂಡ ನೀವು ಊಟ ಮಾಡೋಂಗಿಲ್ಲ ಅಂತಾನೆ. ಆದರೆ ಸೂರ್ಯಗ್ರಹಣ ರಾತ್ರಿ ಆಗಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವರು ಯಾವಾಗ ಈ ಸೂರ್ಯಚಂದ್ರರು ಗ್ರಹಣ ಬಿಡುವ ಮೊದಲೇ ಸೂರ್ಯಗ್ರಹಣ ಆಗಿದ್ದರೆ, ಅಂದರೆ ಸೂರ್ಯಗ್ರಹಣ ಆಗುವುದಕ್ಕಿಂತ ಮೊದಲು ಉಪವಾಸ ಇರಬೇಕು, ಚಂದ್ರಗ್ರಹಣ ಆದ ನಂತರ ಉಪವಾಸ ಇರಬೇಕು ಅಂತ. ಈಗ ಸಾಹೇಬರು ಹೇಳಿದ್ರು, ನಾವು ಗ್ರಹಣ ನಡೀತಾ ಇತ್ತು, ಗ್ರಹಣ ಆದಮೇಲೆ ಊಟ ಮಾಡಿದ್ವಿ, ಏನೂ ಆಗಲಿಲ್ಲ ಅಂತಂದರೆ, ಗ್ರಹಣ ನಡೆಯುವಾಗ ಅಂತ ಹೇಳಿಲ್ಲ. ಆ ಶ್ಲೋಕ ಏನು ಹೇಳ್ತಾರೆ, ಸೂರ್ಯಗ್ರಹಣದ ನಡೆಯುವುದಕ್ಕಿಂತ ಮೊದಲು ಅದಕ್ಕೆ ಒಂದು ಪ್ರಹಾರ ಅಂತ ಕರೀತಾರೆ, ಅಥವಾ ಒಂದು
ಜಾವ ಅಂತ ಕರಿತೀವಿ, ಅದು 3 ಜಾವಗಳು ಅಥವಾ 3 ಪ್ರಹಾರ ಕಾಳು ಅಂದರೆ 22 ಗಳಿಗೆ, ಒಂದು ಗಳಿಗೆ = 24 ಮಿನಿಟ್ಸು. ಹಾಗೆ ಅದೇ ಥರ 9 ಗಂಟೆಗಳ ಕಾಲ ಸೂರ್ಯಗ್ರಹಣ ಹಿಡಿಯುವ 9 ಗಂಟೆಗಳ ಕಾಲ ಮೊದಲು ಊಟವನ್ನು ಮಾಡೋಂಗಿಲ್ಲ. ಆದರೆ ಸೂರ್ಯಗ್ರಹಣದಲ್ಲಿ ಅವರು ಹೇಳಿಲ್ಲ, 9 ಗಂಟೆಗಿಂತ ಮೊದಲು ಅಂತ ಹೇಳಿದ್ದಾರೆ. ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಹೌದೌದು ನಾವು ಈಗ ನಾವು ಸೂರ್ಯಗ್ರಹಣ ನಡೀತಾ ಇದೆಯಪ್ಪ ನಾನು ತಿಂದಿದ್ದೀನಿ ನಾನೇನಾಗ್ಬಿಟ್ಟೆ ಅನ್ನೋದು ಕೂಡ ನಾವು ಕೇಳಿದ್ದೀವಿ. ಆದರೆ ಸೂರ್ಯಗ್ರಹಣದ ಮುಂಚಿತವಾಗಿ 9 ಗಂಟೆಗಳ ಕಾಲ ಮೊದಲು ಊಟವನ್ನು ಮಾಡಬಾರ್ದು. ಚಂದ್ರಗ್ರಹಣ ಆದ ನಂತರ ರಾತ್ರಿ 9 ಗಂಟೆಗೆ ಊಟ ಮಾಡಬಾರ್ದು ಅಂತಿದೆ ವಿನಃ ನಾವೆಲ್ಲರೂ ಕೂಡ ಸೂರ್ಯ ಚಂದ್ರರ ಗ್ರಹಣ ಒಂದೇ ಥರ ಇದೆ, ಉಪವಾಸವನ್ನು ಒಂದೇ ರೀತಿಯಾಗಿ ಮಾಡಬೇಕು ಅನ್ನೋದು ಕೂಡ ಅವರು ಎಲ್ಲರೂ ಮನಸ್ಸಲ್ಲಿ ಬಂದುಬಿಟ್ಟಿದೆ. ಇವತ್ತು ಸೂರ್ಯಗ್ರಹಣ ಚಂದ್ರಗ್ರಹಣ ನಾನು ಉಪವಾಸ ಮಾಡಬೇಕು ಅಷ್ಟು ಮಾತ್ರ ಮನಸ್ಸಿಗಿರುತ್ತೆ ವಿನಃ ಯಾವ ರೀತಿಯಾಗಿರ್ತವೆ ಉಪವಾಸ, ಯಾವ ಗ್ರಹಣ, ಎಷ್ಟೊತ್ತಿಗಿದೆ, ಎಲ್ಲಿ ನಡೀತಾ ಇದೆ, ನಮ್ಮ ವಯಸ್ಸೇನು, ನಮ್ಮ ಆರೋಗ್ಯ ಏನು, ಇದನ್ನು ಅರ್ಥ ಮಾಡಿಕೊಂಡೆ ನಾವು ಉಪವಾಸವನ್ನು ಮಾಡಬೇಕೇ ವಿನಃ ಸುಮ್ಮನೆ ಉಪವಾಸವನ್ನು ಮಾಡೋದು. ಇದ್ರ ಜೊತೆಗೆ ಆ ವ್ಯಕ್ತಿಯ ಸ್ಥಾನಮಾನ ಏನಿದೆ ಅದನ್ನು ನೋಡಿಕೊಂಡು ಡಿಸೈಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಗಡಿನಲ್ಲಿ ಸೈನಿಕ ಇದ್ದಾನೆ, ಅವನು 9 ಗಂಟೆ ಮುಂಚೆ ಊಟ ಮಾಡದೇ ಇದ್ರೆ ಅವನ ಗತಿ ಏನಾಗುತ್ತೆ? ಕರೆಕ್ಟ್ ಅಲ್ವಾ? ಅವನು ಆನ್ ಡ್ಯೂಟಿ ಮಾಡಬೇಕು ಅಂದರೆ ಅವನು ಊಟ ತಿಂಡಿ ಕ್ರಮೇಣವಾಗಿ ಸಮಯಕ್ಕೆ ಸರಿಯಾಗಿ ಮಾಡಲೇಬೇಕು. ಸೊ ಆ ರೀತಿ ಅಪವಾದಗಳು ಕೂಡ ಇರ್ತವೆ. ನೀವು ಹೇಳೋದು ಮನೇಲಿರೋರಿಗೆ, ಸಾಮಾನ್ಯ ಜನರಿಗೆ, ಸೊ ಅಂಥವ್ರಿಗೆ ಈ ವಿಧಿಗಳನ್ನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಸೊ ಇದು ಎಲ್ರಿಗೂ ಅಪ್ಲೈ ಆಗಲ್ಲ. ಆದರೆ ಇಲ್ಲಿ ಅವರೊಂದು ಮುಂದಿನ ಶ್ಲೋಕ ಹೇಳ್ತಾರೆ, ಇದು ವಿಶೇಷ ಶ್ಲೋಕಗಳಿದ್ದಾವೆ, ಇದು ಬಾಲರು, ವೃದ್ಧರು, ಸ್ತ್ರೀಯರಿಗೆ ಅನ್ವಯಿಸುವುದಿಲ್ಲ ಅಂತ ಬರೆದುಬಿಟ್ಟಿದ್ದಾರೆ. ಏನಂತ? ಎಕ್ಸೆಪ್ಷನ್ಸ್. ಬಾಲರು, ವೃದ್ಧರು, ಸ್ತ್ರೀಯರಿಗೆ ಅನ್ವಯಿಸಲಿ ಗ್ರಹಣ ಉಪವಾಸ ಅಂತ ಹೇಳಿದ್ರೆ ಹೆಚ್ಚಿಗೆ ಉಪವಾಸ ಮಾಡ್ತಾರೆ ಸ್ತ್ರೀಯರು ಅಲ್ವಾ? ಮತ್ತೆ ಗಂಡು ಮಕ್ಳು ಮಾಡ್ಬೇಕು ಆ್ಯಕ್ಚುಲ್ ಆಗಿ. ಬಟ್ ಆದರೆ ಇಲ್ಲಿ ಬರೀ ಹೆಣ್ಮಕ್ಳೇ ಜಾಸ್ತಿ ಮಾಡ್ತಾರೆ. ಮನೆಗೆ ಒಳ್ಳೇದಾಗಲಿ, ನನ್ನ ಮಕ್ಳಿಗೆ ಒಳ್ಳೇದಾಗಲಿ, ನನ್ನ ಗಂಡನ್ಗೆ ಒಳ್ಳೇದಾಗಲಿ, ನಮ್ಮ ಅತ್ತೆ ಮಾವಂಗೆ ಒಳ್ಳೇದಾಗಲಿ, ನನ್ನ ತಂದೆ ತಾಯಿಗೆ ಒಳ್ಳೇದಾಗಲಿ ಅಂತ ಬರೀ ಹೆಣ್ಮಕ್ಳೇ ಉಪವಾಸ ಮಾಡ್ತಿದ್ದಾರೆ. ಗಂಡು ಮಕ್ಳು ಯಾರು ಮಾಡ್ತಾರೆ? ನಮ್ಮ ದೇಶದಲ್ಲಿ ಆಚರಣೆ ನಡೀತಿರೋದೇ ಹೆಣ್ಮಕ್ಳು. ಅದು ಸರಿನೋ ತಪ್ಪು ನಾನು ಹೇಳಲ್ಲ, ನಾನು ಜಡ್ಜ್ಮೆಂಟ್ ಕೊಡಲ್ಲ. ಬಟ್ ಹಬ್ಬಗಳು, ಹರಿದಿನಗಳು, ಶಾಸ್ತ್ರಗಳು, ಆಚರಣೆಗಳು ಇವೆಲ್ಲವನ್ನು ನಡೆಸ್ತಾ ಇರೋರು ಯಾರು? ಗಂಡಸರು ಓಡಾಡ್ಕೊಂಡಿರ್ತಾರೆ, ಅವ್ರಿಗೇನು ಚಿಂತೆ ಇಲ್ಲ ಅಲ್ವಾ? ಸೊ ಹಾಗೆ ಇವರು ಹೆಣ್ಣುಮಕ್ಕಳ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ತಕ್ಕನಾಗಿ ಉಪದೇಶಗಳು ಕೊಡ್ತಾರೆ. ಸೊ ನಮ್ಮ ದೇಶದಲ್ಲಿ ಅದೇ ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೆ ಮೊನ್ನೆ, ನಮ್ಮ ದೇಶದಲ್ಲಿ ಹೆಚ್ಚು ಚಿನ್ನ ಕನ್ಸ್ಯೂಮ್ ಆಗುತ್ತೆ, 1000 ಟನ್. ಯಾಕೆ? ಆಫ್ರಿಕಾದಲ್ಲಿ 1 ಟನ್ನು ಕೂಡ ಬಳಸಲ್ಲ ಅವರು. ಅವ್ರಿಗೆ ಚಿನ್ನದ ಜ್ಯುವೆಲರಿ ಬೇಕಿಲ್ಲ. ಬೋನ್ ಜ್ಯುವೆಲರಿಯಿಂದ ಅವ್ರು ಹ್ಯಾಪಿ, ಐವರಿ ಜ್ಯುವೆಲರಿಯಿಂದ ಅವ್ರು ಹ್ಯಾಪಿ. ನಮ್ಮ ದೇಶದಲ್ಲಿ ಇನ್ನು ಎಷ್ಟು ಬೇಕು ಕೊಟ್ಟಷ್ಟು ಬೇಕು ಅಂತಾರೆ. ಈಗ ಅಕ್ಷಯ ತೃತೀಯ ಬರ್ತಾ ಇದೆ, ಏನು ಹೊಸ ತಗೊಳ್ಳಿ ಅಂತ ಮನೇಲಿ 10 ಇರ್ತವೆ, ಆದರೂ 11ನೇದು ಬೇಕು. ಅದರಿಂದ ನಮ್ಮ ದೇಶದಲ್ಲಿ ಆರ್ಥಿಕತೆ ಏರುಪೇರಾಗಿರೋದಕ್ಕೆ ಕಾರಣ ಹೆಣ್ಮಕ್ಳೇ ಕಾರಣ. ಚಿನ್ನದ ವ್ಯಾಮೋಹ ಅಲ್ಲಿ ಲಾಕಪ್ ಆಗುತ್ತೆ. ಆ ಚಿನ್ನ ಸರ್ಕ್ಯುಲೇಷನ್ಗೆ ಬರಲ್ಲ ನೋಡಿ, ಕರೆನ್ಸಿಗೆ ಸಪೋರ್ಟ್ ಆಗಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು KG ಇದೆ ಅಲ್ಲಿ ಕೂತಿರುತ್ತೆ, ದೇವಸ್ಥಾನದಲ್ಲಿ ಎಷ್ಟು KG ಇದೆ, ಎಷ್ಟು ಟನ್ ಇದೆ ಅಲ್ಲಿ ಕೂತಿರುತ್ತೆ. ಆದರೆ RBI ನಲ್ಲಿ ಎಷ್ಟು ಚಿನ್ನ ಇದೆ ಅದರ ಆಧಾರದ ಮೇಲೆ ಕರೆನ್ಸಿ ಪ್ರಿಂಟ್ ಮಾಡ್ತಾರೆ. ಅದು ಸರ್ಕ್ಯುಲೇಷನ್ ಆಗುತ್ತೆ, ಎಕಾನಮಿಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಹೆಣ್ಮಕ್ಳು ಮಿನಿಮಮ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕೊಂಡ್ಕೊಂಡದೇ ಇದ್ರೆ ನಮ್ಮ ಎಕಾನಮಿ ಸಾಕಷ್ಟು ಇಂಪ್ರೂವ್ ಆಗುತ್ತೆ. ದೇವ್ರುಗಳು ನನಗೆ ಇಡಿ ಅಂತ ಹೇಳಲ್ಲ, ಕೊಡಿ ಅಂತ ಕೇಳಲ್ಲ. ಯಾರೋ ಹೇಳ್ತಾರೆ, ಯಾರೋ ತಂದು ಕೊಡ್ತಾರೆ, ಅದು ಬೇರೆ ವಿಷಯ. ಆದರೆ ನೀವು ಆಲೋಚನೆ ಮಾಡಿ, ನೀವು ಕೂಡ ಆಲೋಚನೆ ಮಾಡಿ, ನಮ್ಮ ದೇಶದಲ್ಲಿ ಎಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ, ಶ್ರೀಮಂತ ದೇವಸ್ಥಾನಗಳಿವೆ, ಎಷ್ಟು ಟನ್ ಚಿನ್ನ ಕೂತಿದೆ. ಅದನ್ನು ನಾವು ಬಳಸ್ಕೊಂಡ್ರೆ ನಮ್ಮ ದೇಶದ ಎಷ್ಟೋ ಪ್ರಗತಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಸಹಾಯ ಆಗುತ್ತೆ. ಯಾಕೆ ಆಗ್ತಾ ಇಲ್ಲ? ದೇವ್ರಿಗೆ ಆಸೆ, ದೇವ್ರಿಗೆ ಇದು ಮಾಡಿಕೊಡಿ ಅಂತ. ಚಿನ್ನದ ಕಿರೀಟ 45 ಕೋಟಿ ರೂಪಾಯಿ ಕೊಟ್ಟರು, ಅವ್ರಿಗೇನಾಯ್ತು? ಉಲ್ಟಾ ಆಯ್ತು ಅಲ್ವಾ? ಎನಿವೆ ಚರ್ಚೆ ಕಾರ್ಯಕ್ರಮ ಮುಂದುವರಿಸ್ತಾ ಹೋಗೋಣ. ಈಗೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಗ್ಯಾರಂಟಿ ನ್ಯೂಸ್, ಇದು ಘಟಾನುಘಟಿ ಪತ್ರಕರ್ತರ ಮಹಾ ಸಂಗಮ. ನಮ್ಮ ವಿವಿಧ ಟೀಮ್ಗಳನ್ನ ಲೀಡ್ ಮಾಡ್ತಿರೋ ಲೀಡರ್ಸ್ ಯಾರ್ ಗೊತ್ತಾ? ಇವರೇ ನಮ್ಮ ಗ್ಯಾರಂಟಿ ನ್ಯೂಸ್ ಸಾರಥಿಗಳು.
ಶಿವಸ್ವಾಮಿ ಟಿಎಂ, ಚೇರ್ಮನ್ ಮತ್ತು ವ್ಯವಸ್ಥಾಪಕ